ಒಂದೇ ಒಂದು ಹೇಳ್ಬೇಕು ಅಂದ್ರೆ ಒಬ್ಬ ಮನುಷ್ಯನಿಗೆ ಎಲ್ಲ ಕೊಟ್ಬಿಟ್ಟು ಒಂದು ತಿಂಗಳು ಒಂದ್ ಮನೇಲಿ ಹಾಕ್ಬಿಟ್ಟು ಅವ್ನಿಗೆ ಏನ್ ಬೇಕೆಲ್ಲ ತಗೊಳಪ್ಪ ಅಂದ್ರ ಮೇಲೆ ಒಂದ್ ತಿಂಗಳು ಬಿಟ್ಟು ಅವ್ನು ಹೊರಗೆ ಬಂದ್ ಹೇಳದಂತ ಇದು ಸ್ವರ್ಗನ ಇದು ನರಕ ಇದು ಅನ್ನಂತ. ಕರೆಕ್ಟ್ ಅಂದ್ರೆ ಲೈಫಲ್ಲಿ ಏನೋ ಒಂದು ಚಾಲೆಂಜಸ್ ಸ್ಟ್ರಗಲ್ ಇಲ್ದಿರೋ ಲೈಫೇ ಅಲ್ಲ. ಎಲ್ಲವೂ ಇದ್ರ ಮೇಲೆ ಎಲ್ಲ ಇರೋದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹೌದು. ಸೊ ಅದು ನಾನು ಕಂಡ್ಕೊಂಡ ಸತ್ಯ. ನಿಜವಾಗ್ಲೂ ಲೈಫಲ್ಲಿ ಮನುಷ್ಯನಿಗೆ ಆ ಸ್ಟ್ರಗಲ್ ಬೇಕು, ಆ ಒಂದು ಹೋರಾಟ ಬೇಕು, ಅದು ಸಾಯೋವರೆಗೂ ಆ ಹೋರಾಟದ ಮನೋಭಾವ ಇರಬೇಕು. ಅಣ್ಣ ಅವ್ರ ಒಂದು ಮಾತು ಹೇಳೋರು ಬಹಳ ಚೆನ್ನಾಗಿರೋದು, ಅವಳು ಸಂತೋಷನ ಹಂಚ್ಕೊಬೇಕು, ಕಹಿನ ಹಂಚ್ಕೊಬಾರ್ದು ಅಂತ. ಕರೆಕ್ಟ್. ಅದು ಸಂತೋಷನ ಮಾತ್ರ ಹಂಚ್ಕೊ. ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಪ್ರತಿಯೊಬ್ರು ಒಂದೇ ಒಂದು ತಿಳ್ಕೊಳ್ಳಿ, ಪ್ರತಿಯೊಬ್ರು ಯುನೀಕ್. ನೀವು ಗ್ರೇಟ್ ಕ್ಯಾರೆಕ್ಟರ್ಸ್. ನಿಮ್ಗೆ ಯಾರು ಹೇಳಿಲ್ಲ ಇದ್ರಲ್ಲಿ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಇರೋ ಅಂತ ನಿಮ್ಗೆ ತಲೆ ಕೊಡ ಕೂರಿಸಿರ್ತಾರೆ. ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ ಜೊತೆ ನೀವು ಮಾತಾಡ್ಕೊಳ್ಳಿ, ನಿಮ್ಗೆ ಅವಾಗ ಆನ್ಸರ್ ಸಿಗುತ್ತೆ, ನೀವ್ ಎಂತ ಗ್ರೇಟ್ ಅಂತ ಗೊತ್ತಾಗುತ್ತೆ. ಎಲ್ಲಾರ ಮಾತು ಕೇಳಿ, ಬಟ್ ನಿಮ್ಮನ್ನ ನೀವು ಫಾಲೋ ಮಾಡಿ. ಆಗ್ಬೇಕು ಅಂತಿದ್ಯಾ ನೀನು? ಒಬ್ಬ ಹುಡುಗ ನಾನು ರಾಜ್ಕುಮಾರ್ ತರ ಆಗ್ಬೇಕು ಅಂತಿದ್ದೀನಿ, ಇನ್ನೊಬ್ರು ನಾನು ಸುಭಾಷ್ ಚಂದ್ರ ಬೋಸ್ ಆಗ್ಬೇಕು ಅಂತಿದ್ದೀನಿ. ಅವಾಗ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ದಯವಿಟ್ಟು ಈ ಮೈಂಡ್ ಸೆಟ್ ಇಂದ ಹೊರಗೆ ಬಂದ್ಬಿಡಿ. ಏನು, ನೀನೊಬ್ಬ ರಮೇಶ ಆಗು, ನೀನೊಬ್ಬ ಸುರೇಶ್ ಆಗು, ನೀನೊಬ್ಬ ಪುಟ್ಸಿದ್ದಯ್ಯ ಆಗು, ನೀನೊಬ್ಬ ಇಸ್ಮಾಯಿಲ್ ಆಗು. ಅವಳು ಇಂಡಿವಿಜುವಲಿ ನಮ್ಮನ್ನ ದೇವ್ರು ಸೃಷ್ಟಿ ಮಾಡಿರೋದು ಏನೋ ಒಂದು ಅದ್ಭುತಕ್ಕೆ ಸೃಷ್ಟಿ ಮಾಡಿರ್ತೆ ಎಲ್ಲರನ್ನು. ಬಟ್ ನಮ್ದು ಹೆಂಗಿದೆ ಅಂದ್ರೆ ನಾವು ಎಲ್ಲರನ್ನೂ ಬೇರೆ ಆ ಕಡೆ ಈ ಕಡೆ ನೋಡಿ ಅವ್ನ ತರ ಆಗ್ಬೇಕು ಇವ್ರ ತರ ಆಗ್ಬೇಕು ಅಂತ. ಅದು ನನಗೆ ಗೊತ್ತಿಲ್ಲ, ಅದು ಯಾಕೆ ಆ ಥರ ಒಂದು ನಮ್ಮಲ್ಲಿ ಎಜುಕೇಶನ್ ಹಂಗೆ ಬಂದಿದೆಯೋ ಅಥವಾ ನಮ್ಮ ಅದೇ ನೇಚರ್ ಸ್ಪೆಷಾಲಿಟಿನೋ. ನಾವು ಯಾವಾಗಲೂ ಮಕ್ಕಳನ್ನ ಒಬ್ಬರನ್ನ ತೋರಿಸ್ಬಿಟ್ಟು ಈ ತರ ಆಗ್ಬೇಕು ಅಂತ ಹೇಳ್ತೀವಿ. ಹೌದು. ಆ ಮಗು ಏನು ಕೊಟ್ಟಿದೆ ಅನ್ನೋ ಇದು ನಮ್ಮಲ್ಲಿರಲ್ಲ. ಆ ಮಗುನೇ ಒಂದು ಗ್ರೇಟೆಸ್ಟ್ ವ್ಯಕ್ತಿಯಾಗಿ ಇನ್ನೊಬ್ರಿಗೆ ಎಕ್ಸಾಂಪಲ್ ಆಗ್ಬೋದು. ನೀವು ಕೇಳಿದ್ರಲ್ಲ, ಅದು ತುಂಬಾ ಒಳ್ಳೆ ಕ್ವಶನ್. ಯಾಕೆ ಇಷ್ಟೆಲ್ಲ ಒದ್ದಾಟಗಳು, ಯಾಕೆಲ್ಲ ಇದಕ್ಕೇನೋ ಒಂದು ಪರಿಹಾರ ಬೇಕು ಅಂತ ನಾವ್ ಯಾವಾಗಲೂ ಇದ್ರ ಬಗ್ಗೆ ಮಾತಾಡ್ತಿರ್ತೀವಿ. ನಮಗನ್ಸಿದ್ದೇನೆಂದ್ರೆ ಎಲ್ಲದಕ್ಕೂ ಕಾರಣ ಇದು ಅನ್ಸುತ್ತೆ ಯಾವಾಗ್ಲೂ. ಏನೋ ಮೇನ್ ಆಗಿ ಇದು ಕ್ಲಿಯರ್ ಆಗಿದ್ರೆ ಯಾವ್ದು ಸಮಸ್ಯೆಗಳೇ ಇರಲ್ಲ ಅಂತ. ಈಗ ಇಲ್ಲೇ ನಾವೆಲ್ಲವನ್ನೂ ಸ್ಟಾರ್ಟ್ ಮಾಡೋದು, ಇರೋದನ್ನ ಇದ್ದಂಗೆ ನೋಡ್ದೇನೆ ಇನ್ನೇನೇನೋ ಬಯಸ್ತೀವಿ ನಾವು. ಸೊ ಆತರ ತುಂಬಾ ಮಾತಾಡ್ತಾ ಇರ್ತೀವಿ ವಿಷಯದ ಬಗ್ಗೆ. ಉಪೇಂದ್ರ ಅವರೇ, ನಿಮ್ಗೆ ಯಾರು ಇಷ್ಟ? ನಟ ಉಪೇಂದ್ರ ಇಷ್ಟನಾ, ನಿರ್ದೇಶಕ ಉಪೇಂದ್ರ ಇಷ್ಟನಾ? ಈ ಯಾರು ಅಷ್ಟಿಷ್ಟ ಇಲ್ಲ ನನಗೆ. ಇಬ್ರು ಇಷ್ಟ ಇಲ್ವಾ? ಯಾರು ಇಲ್ದಿರೋ ಉಪೇಂದ್ರ ಇಷ್ಟ. ಅದು ಯಾರು ಅಂತಾನೆ ಆಮೇಲೆ ಅವ್ರು ಹೇಳೋರು, ನಿನಗೆ ಅನಿವಾರ್ಯತೆ ಬಂದ ನೀನ್ ಕಲಿತೀಯ ಅಷ್ಟೇ, ನಾನು ಯಾರಿಗೂ ಕಲ್ಸಕ್ ನಾನು ಯಾರು ಅಂತ. ಅಷ್ಟು ತುಂಬಾ ಟ್ರೂತ್ಫುಲ್. ಆಕ್ಚುಲಿ ನಿಮ್ಗೆ ನಿಜ ಹೇಳ್ಬೇಕಾದ್ರೆ ಏನೋ ಹೇಳಿ, ನಾನು ಕ್ಯಾರೆಕ್ಟರ್ ಅಲ್ಲ, ನಾವು ಏನೋ ಸುಮ್ಮನೆ ಸಿನಿಮಾಟಿಕ್ ಮಾಡೋದು, ಅವ್ರು ಹಂಗೆ ಇದ್ರು. ಆಕ್ಚುಲಿ ಪೇಷನ್ಸ್ ಅಂದ್ರೆ ಅಲ್ಟಿಮೇಟ್ ಪೇಷನ್ಸ್. ನಮಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಯಾರೋ ಒಬ್ಬ ಬಂದ ಖರಾಬ್ ಆಗಿ, ಅವ್ರ ಮನೆ ಆರಾಮಾಗಿ ಯಾರು ಬೇಕಾದ್ರೆ ಬರೋರು ಹೋಗೋರು, ಆ ಥರ ಏನು ಸೆಕ್ಯೂರಿಟಿ ಏನಿಲ್ಲ. ನಾನು ಒಬ್ಬನೇ ಕೂತಿದ್ದೆ ಅವ್ರ ಜೊತೆಲಿ. ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಎದುರುಗಡೆ ಬಂದು ವಾರ್ನ್ ಮಾಡ್ದ, ನನಗೆ ನಾಳೆ 10,000 ರೂಪಾಯಿ ಕೊಡ್ಬೇಕು, ನೀವು ಕೊಡ್ಲಿಲ್ಲ ನಿಮ್ಮ ಒಬ್ಬರು ಆಸಿಡ್ ಹಾಕ್ತೀನಿ ಹಿಂಗೆ. ಮತ್ತೆ ನನಗೆ ಶಾಕ್ ಆಗೋಯ್ತು. ಸರ್ ಏನು ಸರ್ ಇದು, ನಾನು ಕಾಲೇಜ್ ಅಲ್ವಾ, ನಾನು ಹುಡುಗರೆಲ್ಲ ಕರ್ಕೊಂಡ್ಬರ್ತೀನಿ, ನಾನು ಮನೆ ಹತ್ರ ಎಲ್ಲ ಇದು ಮಾಡ್ತೀನಿ, ಪೊಲೀಸ್ ಕಂಪ್ಲೇಂಟ್ ಮಾಡಿ. ಮಾರನೇ ದಿನ ಬೇಗ ಹೋಗಿದ್ದೆ, ಸರ್ ಏನು ಸರ್ 10 ಗಂಟೆಗೆ ಬರ್ತಾನೆ ಬರಲಿ. ರಿಯಾಕ್ಟೇ ಮಾಡಿಲ್ಲ, ಯಾರಿಗೆ ಹೇಳೂ ಇಲ್ಲ. ಮತ್ತೆ ಡೋರ್ ಹಂಗೆ ಗೇಟ್ ಓಪನ್ ಇದೆ, ಆರಾಮಾಗಿ ಕೂತಿದ್ದಾರೆ, ನಾನು ಕೂತಿದ್ದೀನಿ. ಈಗ ಸುಮ್ಮನೆ ಏನು ಮಾತಾಡ್ಬೇಡ, ಅವ್ನು ಬರಲಿ. ಬಂದ ಮತ್ತೆ 10 ಗಂಟೆಗೆ ಏನೋ ಬಾಟ್ಲಿ ಗಿಟ್ಲಿ ಇಟ್ಕೊಂಡೆ ಬಂದ. ನಾನು ಕೊಡಲ್ಲ, ಆಸಿಡ್ ಹಾಕ್ಬೋದು. ಅವನು ನೋಡ್ದ, ಏನ್ ಮಾಡೋದು ಗೊತ್ತಾಗಿಲ್ಲ. ಅವನು ನೋಡ್ದ, ಸುಮ್ಮನೆ ಹಂಗೆ ಹೊಟ್ಟೋದ. ಹೇಳಿದ್ದು ಒಂದೇ ಒಂದು ಸಣ್ಣ ವಿಚಲಿತರಾಗದೇ ಇರೋ ಒಂದು ಇದೆಯಲ್ಲ, ಎಂಥ ಸಿಚುವೇಶನ್ ಅಲ್ಲೂ ಆರಾಮಾಗಿ ಕೆಲಸ ಮಾಡೋಣ ಹೇಳಕ್ಕೆ ಸಾಧ್ಯ ಇಲ್ಲ. ಅವನು ಒಂದು ಗೋಲ್ ಅಂತ ಇರುತ್ತಲ್ಲ ಜೀವನದಲ್ಲಿ, ಅದು ರೀಚ್ ಆಗೋದಕ್ಕೆ ಒಂದೊಂದೇ ಮೆಟ್ಲು ನಾನು ಹತ್ತುತ್ತಾ ಇದ್ದೀನಿ, ನನ್ನ ಜೀವಿತಾವಧಿ ಕಡಿಮೆ ಆಗ್ತಿದೆ, ಆತರ ಅನ್ಸಲ್ಲ? ಕಾರಂತರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಕೇಳಿದ್ದೀರಾ ನೀವು? ಕಾರಂತರ ಬಗ್ಗೆ ಗೊತ್ತಿದೆ. ನದಿ ಹರಿತಾ ಇದೆ, ಬೆಟ್ಟ ಗುಡ್ಡಗಳು ನಿಂತಿದ್ದಾವೆ, ಮರಗಳು ಫಲ ಕೊಡ್ತಾ ಇದ್ದಾವೆ. ಏನ್ ಸಾಧನೆ ಮಾಡ್ತಿದ್ದಾವೆ ಅವೆಲ್ಲ. ಇದ್ರೊಳಗೆ ಹುಟ್ಟೋ ಹುಳ ನೀನು, ಯಾವ ಸಾಧನೆ ಅಂತ ಒತ್ತಾಡ್ತಾ ಇದೀಯ. ಬಟ್ ಒಂದು ಗೋಲ್ ಅಂತ ತುಂಬಾ ಜನ ಕೇಳ್ತೀನಿ ನಾನು, ಕಷ್ಟಪಟ್ಟು ನೀವು ಏನು ಲೈಫಲ್ಲಿ ಮಾಡಕ್ಕಾಗಲ್ಲ, ಇಷ್ಟಪಟ್ಟು ಏನ್ ಬೇಕಾದ್ರೂ ಮಾಡ್ಬೋದು. ಅವಾಗ ಕಷ್ಟನೇ ಇಷ್ಟಪಟ್ಬಿಟ್ರೆ ಕಷ್ಟದೇ ಇಲ್ವಲ್ಲ. ಎಲ್ಲವೂ ಮಜವಾಗಿ ತೋತಿದ್ವಿ. ಅಂದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಬರೀ ಕಾಮಿಡಿ. ಊಟ ಸಿಕ್ಕಿಲ್ಲ ಅಂದ್ರೂ ಅದನ್ನೇ ಕಾಮಿಡಿ ಮಾಡ್ಕೊಂಡು ಆಗೋದು. ಏನೋ ಒಂದು ಉಪ್ಪಿನಕಾಯಿ ಸಿಕ್ಕರೆ ಉಪ್ಪಿನಕಾಯಿ ಒಬ್ರೊಬ್ರು ನೋಡ್ಕೊಂಡು ಆಗೋದು. ಈ ತರ ಅದು ಒಂಥರ ಚೈಲ್ಡಿಶ್ ಒಂದು ಇದಿತ್ತಲ್ಲ, ಆ ಥರನೇ ಎಂಜಾಯ್ ಮಾಡ್ಕೊಂಡೆ ಹೊಟ್ಟೋದ್ವಿ. ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಈ ನಿಜವಾದ ಸತ್ಯನ ಯಾರೂ ನಂಬಲ್ಲ.
ಇಲ್ಲಿ ಈಗ ಈ ಕ್ಷಣ ನಂಬಿ ಬದುಕೋದಿದೆಯಲ್ಲ, ಅಂದ್ರೆ ಯೋಚನೆ ಮಾಡದೆ ಬದುಕೋದಿದೆಯಲ್ಲ, ಅದೇ ನಿಜವಾದ ಬದುಕು. ಆ ತರ ಬದುಕೋ ತಾಕತ್ತಿರೋರ್ಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಬದುಕು ಚೆನ್ನಾಗಿರ್ಬೇಕು, ಸಾವಿನ ಬಗ್ಗೆ ಯೋಚನೆ ಮಾಡ್ತೀವಿ ನಾವು. ಸತ್ರ ಮೇಲೆ ಒಂದು ಸ್ಟ್ಯಾಚು ಹೋಗ್ಬೇಕು ಅಂತ ಯೋಚನೆ ಮಾಡ್ತೀವಿ. ಬದುಕು ಚೆನ್ನಾಗಿರ್ಬೇಕು ಅಂತ ಯಾರು ಯೋಚನೆ ಮಾಡಲ್ಲ. ಇವರು ಬಿಡಿ ಸರ್, ಏನ್ ಸರ್ ನಿಮ್ ಟಾರ್ಗೆಟ್, ಏನ್ ಸರ್ ಎಂಡ್ ರಿಸಲ್ಟ್, ಏನ್ ಸರ್ ಇದಕ್ಕೆ ಅಂತ. ಯಾಕೆ ಎಂಡ್ ರಿಸಲ್ಟ್? ಬಿಗಿನಿಂಗ್ ಚೆನ್ನಾಗಿದೆ, ಖುಷಿಯಾಗಿದೆ, ಇವಾಗ ಅದು ಒಳ್ಳೆ ವಿಚಾರ ಹೇಳ್ಕೊಂಡು ಹೋಗೋಣ. 4 ಜನ ಬದಲಾಗ್ಲಿ, ನಾಳೆ ನಮ್ಮ ಮಕ್ಕಳು ಇನ್ನೊಬ್ರು ಯಾರು ಬದಲಾಗ್ಲಿ. ಅಲ್ಲ, ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟು ಮನುಷ್ಯನಿಗೆ ಕೇಳದಂತೆ, ನಿಂದು ಏನಪ್ಪ ಇಲ್ಲಿ ಅಂತ. ನಾನು ಹೇಳಿದೆ, ನಂದು ಮನೆ ಇದೆ, ನನ್ನ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಇದೆಲ್ಲ ನಂದೊಂದು ಏನೋ ಒಂದು ಬಿಸ್ನೆಸ್ ಇದೆ, ಅದೆಲ್ಲ ನಿಂದಲ್ಲಪ್ಪ, ಅವರೆಲ್ಲ ಇರೋರ್ಗಷ್ಟೇ, ಹೋಗ್ಬಿಟ್ರೆ ಅವ್ರು ಯಾರು ನಿನ್ನವರಲ್ಲ. ನಿಂದು ಅನ್ನೋದೇನು ಅಂತ. ನಂದು ಅನ್ನೋದೇ ನನ್ನ ಬಾಡಿ ಅಂದಂತೆ. ಬಾಡಿನೂ ನಿಂದಲ್ಲಪ್ಪ, ನೀನು ಸತ್ರೆ ಅದನ್ನು ಊತಾಕ್ಬಿಡುತ್ತೆ. ನಿಂದು ಅನ್ನೋದೇನು? ಅಟ್ಲೀಸ್ಟ್ ನನ್ನ ಆತ್ಮ ಅಂದಂತೆ. ಆತ್ಮನು ನಿಂದಲ್ಲ, ಅದು ಪರಮಾತ್ಮಂದು. ನಿಂದು ಅನ್ನೋದೇನು ಅಂತ. ಅವನಿಗೆ ಶಾಕ್ ಆಗೋಯ್ತು, ನಂದು ಏನು ಇಲ್ವಾ ಹಂಗ, ನಾನು ಯಾಕೆ ಇಲ್ಲಿ ಹುಟ್ಟಿದ್ದೀನಿ, ಯಾಕೆ ಹುಟ್ಟಿಸಿದ್ಯಾ ಇಲ್ಲಿ ಅಂತ. ಅವಾಗ ದೇವ್ರು ಹೇಳೋದಂತೆ, ಒಂದೊಂದು ಕ್ಷಣನೂ ನಿಂದಿದು, ನೀನು ಬದುಕ್ತಿರೋ ಒಂದೊಂದು ಕ್ಷಣಗಳಿದೆಯಲ್ಲ, ಒಂದೊಂದು ಮೊಮೆಂಟ್ ಇದೆಯಲ್ಲ, ಅದು ನಿಂದು, ಅದನ್ನ ಅನುಭವಿಸು ಅಂತ. ಅದು ಎಷ್ಟು ಸತ್ಯ ಅಂದ್ರೆ ನಿಜವಾಗ್ಲೂ ನಾವು ಅದನ್ನೇ ಕಳ್ಕೊಳ್ಳೋದು ಆಕ್ಚುಲಿ. ಯಾಕಂದ್ರೆ ನಾವೆಲ್ಲೆಲ್ಲೋ ಏನೇನೋ ತಲೆ ಎಲ್ಲೆಲ್ಲೋ ಉಪಯೋಗಿಸ್ಕೊಂಡು ಆ ಒಂದೊಂದು ಬದುಕಿನ ಕ್ಷಣಗಳು ಕಳ್ಕೊಂತೀವಿ. ಸೊ ಅದು ನಂಗೆ ತುಂಬಾ ಕಾಡ್ದಂತ ವಿಷಯ.